ಯಾಕಂದರೆ ಮೋಸ್ಟ್ಲಿ ಇದು ಈ ಅನುಭವದಲ್ಲಿ ನೀವು ಮಾಗದಾಗಲೇ ಈ ಥರ ಎಲ್ಲ ಆಗೋಕ್ಕೆ ಸಾಧ್ಯ ಅನಿಸುತ್ತೆ ಶಿವಣ್ಣ. ಯಾಕಂದರೆ ನೋಡಿ, 100% ಇದೆ. ಅಣ್ಣವರು ಕಾಡಿಗೆ ಹೋಗಿದ್ದು ಒಂದು ಅತಿ ದೊಡ್ಡ ಶಾಕ್ ಆದರೆ, ಇನ್ನೊಂದು ಕಡೆ ಪುನೀತ್ ಅವ್ರದ್ದು ಡೆಸ್ಕಲ್ಲಿ ಕುತ್ಕೊಂಡಿದ್ದೀವಿ, ಬರಿತಿದ್ದೀವಿ, ಕಣ್ಣೀರು ಬರ್ತಾ ಇದೆ. ನಮ್ಮ ಸನ್ನಿವೇಶ ನೋಡಿ ಮತ್ತೆ ನಾನು ಅವತ್ತೊಂದು ಹಾಡು ಬರೆದೆ, ಆವಾಗ ಅದನ್ನು ಇಡೀ ದಿನ ಟೆಲಿಕಾಸ್ಟ್ ಕೂಡ ಆಯಿತು. ಅದೇನೆಂದರೆ ಹೊರಟಿತೋ ದೊಡ್ಡ ಮನೆ ತಿಂತೇರು ಮರಳಿ ಬಾರದ ಊರಿಗೆ ಅಂತ. ಬರೀಬೇಕು ಅಂತಲ್ಲ, ನಂಗೆ ತಡೆಯೋಕ್ಕಾಗ್ತಿಲ್ಲ ಅದನ್ನು. ಇನ್ನು ಫ್ಯಾಮಿಲಿಯಾಗಿ ನೀವು ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಅಂತ? ಎವ್ರಿಥಿಂಗ್ ವಿ ಹ್ಯಾವ್ ಟು ಫೇಸ್ ಅಲ್ಲಮ್ಮ, ಪಾರ್ಟ್ ಆಫ್ ಲೈಫ್. ಫಸ್ಟಿಂದ ನೋಡ್ಕೊಂಬಂದ್ಬಿಟ್ಟಿದ್ದೀವಿ, ಎಲ್ಲದೂ ನೋಡ್ಕೊಂಬಂದಿದ್ದೀವಿ. ನಾವು ಅಪ್ಪು ಹುಟ್ಟಬೇಕಾದ್ರೆ ನಾವು 13 ವರ್ಷ ನನಗೆ. ಸೊ ವಿ ಹ್ಯಾವ್ ಸೀನ್ ಲಾಟ್ ಆಫ್ ಗುಡ್ ಥಿಂಗ್ಸ್, ಬ್ಯಾಡ್ ಥಿಂಗ್ಸ್ ಇನ್ ದ ಲೈಕ್ ಫಾದರ್ ಫಿಗರ್ ಆಲ್ಸೋ ಅಣ್ಣನ ಜೊತೆಗೆ. ಹಾಂ, ಸೊ ಎಲ್ಲ ನೋಡ್ಕೊಂಬಂದಿದ್ದೀವಿ ನಮ್ಮ. ವಿ ಹ್ಯಾವ್ ಟು ಟಾಲರೇಟ್. ಏನು ಮಾಡೋಕ್ಕಾಗಲ್ಲ, ಆಗಿದೆ ಏನು ಮಾಡ್ತೀವಿ, ಅದು ಸುಳ್ಳು ಮಾಡೋಕ್ಕಾಗಲ್ವಾ. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್, ವಿ ಹ್ಯಾವ್ ಟು ಫೇಸ್ ಇಟ್ ಆ್ಯಂಡ್ ಗೋ. ಪೇಯ್ನ್ ಇದ್ದೇ ಇದೆ, ಪೇಯ್ನ್ ಜೊತೆಲಿ ವಿ ಹ್ಯಾವ್ ಟು ಲೀಡ್. ಅವನು ಏನು ಒಳ್ಳೆತನ ಮಾಡಿದ್ದಾನೆ ಅದನ್ನೆಲ್ಲ ನಾವು ವಿ ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್. ಹೌ ಟು ಟೇಕ್ ಇಟ್ ಫಾರ್ವರ್ಡ್ ಅಲ್ವಾ? ಆ ಥರ ವಿ ಹ್ಯಾವ್ ಟು ಫಾಲೋ ಸಮ್ ಥಿಂಗ್ಸ್. ತುಂಬ ಜನ ಇದ್ದಾಗಲೇ ಸತ್ತೋಗ್ಬಿಡ್ತಾರೆ, ಬಟ್ ಸತ್ತ ಮೇಲೂ ಬದುಕೋದಕ್ಕೆ ತುಂಬ ಕೆಲಸ ಮಾಡಿರ್ಬೇಕಲ್ವಾ? ಯಾವಾಗಲೇ ಅನ್ಸ್ಕೊಳ್ಳೋದು. ಇದ್ದಾಗ ಸಾಯೋದು ಬೇರೆ, ಸತ್ತ ಮೇಲೆ ಬದುಕೋದಿದೆಯಲ್ಲ, ಜನರ ಹೃದಯ ಇವತ್ತಿಗೂ ಕೂಡ ನೋ ಒನ್ ಫೀಲ್ಸ್ ಇಟ್ ಈಸ್ ದೇರ್. ಎಸ್, ಅದೇ ನಾನು ಹೇಳೋದು. ನಾನು ಅದಕ್ಕೆ ಅನ್ಕೊಂಬಿಟ್ರೆ ಜೀವನ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಅದಕ್ಕೆ ಯಾಕಂದರೆ ಇನ್ನೊಂದು ಇದ್ರ ಜೊತೆಗೆ ನನಗೆ ಇನ್ನೊಂದು ಇಂಪಾರ್ಟೆಂಟ್ ಕೇಳಬೇಕಾಗಿರುವಂಥದ್ದು, ಇವತ್ತಿನ ಜನ್ರೇಷನ್ ಬಂದಾಗ ಇವತ್ತು ನಮಗೆ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ವರ್ಲ್ಡ್ ಅಂತ ಕರೀತಾ ಇದ್ದಾರೆ ಇಂಡಿಯಾನ. ಅದರಲ್ಲೂ ಬೆಂಗಳೂರು ಈಗ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಆಗ್ತಾ ಇದೆ. ಒಂದು ಕಡೆ ಹೆಲ್ದಿ ಅಂದರೆ ಫಿಟ್ನೆಸ್ಸಿಗೆ ಗಮನ ಕೊಡದೇ ಇರೋದು, ಅಥವಾ ಏನು ಬೇಕಾದ ತಿನ್ನೋವಂಥದ್ದು ಇರ್ಬೋದು. ಫಿಸಿಕಲ್ ಆ್ಯಕ್ಟಿವಿಟೀಸು ಒಬ್ಬ ವ್ಯಕ್ತಿಯ ಸಾಧನೆಗೆ ಎಷ್ಟು ಮುಖ್ಯ ಆಗುತ್ತೆ, ಮತ್ತು ಅದನ್ನು ಯಾವ ರೀತಿಯಾಗಿ ಫಿಸಿಕಲ್ ಆ್ಯಕ್ಟಿವಿಟಿಗಳನ್ನ ಮಾಡಬೇಕು. ತುಂಬ ಜನ ಜಿಮ್ಗೆ ಹೋಗ್ತಾರೆ, 6 ಪ್ಯಾಕ್ ಮಾಡ್ಕೊಳ್ತೀನಿ ಅಂತ ಹೋಗ್ತಾರೆ, ಪ್ರೋಟೀನ್ ತೊಗೋತಾರೆ, ಅದೂ ಎಡವಟ್ಟಾಗುತ್ತೆ. ಇನ್ನೊಬ್ರು ಏನೂ ಮಾಡದೇನೂ ಇರ್ತಾರೆ, ಅದು ಎಡವಟ್ಟಾಗುತ್ತೆ. ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು? ಐ ಥಿಂಕ್ ವಿ ಹ್ಯಾವ್ ಟು ಫಾಲೋ ಸರ್ಟನ್ ಥಿಂಗ್ಸ್ ವಾಟ್ ಡಾಕ್ಟರ್ ಸೇಸ್. ಅದು ಫಸ್ಟ್ ಪಾಯಿಂಟ್. ಜಿಮ್ಮಿಂಗ್ ಮಾಡೋರು ಮಾಡ್ತಾರೆ ಪಾಪ, ಮಾಡಬೇಕು. ಎಷ್ಟು ಮಟ್ಟಿಗೆ ಮಾಡಬೇಕು, ಹೆವಿಯಾಗಿ ಮಾಡೋಕ್ಕೆ ಹೋಗ್ಬಾರ್ದು. ಸ್ಟ್ರೆಸ್ಸು ಯಾವಾಗ ಹಾರ್ಟ್ ಮೇಲೆ ಬೀಳಬಾರ್ದು, ಮೈಂಡ್ ಮೇಲೆ ಬೀಳಬಾರ್ದು. ಆಮೇಲೆ ಏನೋ ಪ್ರಾಬ್ಲಮ್ ಇಟ್ಕೊಂಡು ಬಂದು ಜಿಮ್ ಮಾಡೋಕ್ಕೆ ಹೋಗ್ಬಾರ್ದು. ಅವಾಯ್ಡ್ ಜಿಮ್. ಬಟ್ ಬೆಸ್ಟ್ ಥಿಂಗ್ ಐ ವುಡ್ ಸೇ ಇಸ್ ವಾಕಿಂಗ್. ವಾಕ್. ಶಿವಣ್ಣ ರೂಟೀನ್ ಏನಿರುತ್ತೆ? ನಾನು ವಾಕಿಂಗ್. ನಾನು ನಮ್ಮಡೆ ಆಲ್ಮೋಸ್ಟ್ ಫ್ರಮ್ 10 yearsಯಿಂದ ವಾಕಿಂಗ್ ಜಾಸ್ತಿ ಮಾಡಿ. ಮೋಸ್ಟ್ಲಿ ನೀವು ಡ್ಯಾನ್ಸ್ ಮಾಡೋದಕ್ಕೂ ಅದೇ ದೊಡ್ಡ ಶಕ್ತಿ. ಎಸ್, ವಾಕಿಂಗ್ ಐ ವಾಕ್ ಅಬೌಟ್ 6-7 kilometers per day. ಯಾಕಂದರೆ ಯಾವ್ದಾದ್ರು ನೀವು ಶೋ ಅಲ್ಲಿ ನೋಡ್ತಿರ್ತೀವಿ, ಎಷ್ಟು ಈಸಿಯಾಗಿ ಡ್ಯಾನ್ಸ್ ಮಾಡಿಬಿಡ್ತೀರ, ಅದು ಏನು ನಿಮಗೆ ಅದು ಅನ್ನೋದಾಗಲಿ ಅಥವಾ ಅದು ಆಗೋದೇ ಇಲ್ಲ. ಅಂದರೆ ಮೋಸ್ಟ್ಲಿ ಅದು ನಿಮ್ಮ ಅದೇ ಎನರ್ಜಿ ಗೇನ್ ಆಗುತ್ತೆ ನಮಗೆ. ವಾಕಿಂಗ್ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೆಯದು. ನಾವು ಮಾರ್ನಿಂಗ್ ಐ ಸಿ ದಟ್ ಐ ವಾಕ್ ಅಟ್ಲೀಸ್ಟ್ 45 minutes 50 minutes ವಾಕ್ ಮಾಡಿಬಿಟ್ರೆ. ಹೋಟ್ಲ್ ಇರ್ತೀವಿ, ಔಟ್ಸೈಡ್ ಶೂಟಿಂಗ್ ಹೋಗಿರ್ತೀವಿ, ಮಾಡೋಕ್ಕಲ್ಲ. ಅವಾಗ ಆ ವರಂಡೆಲ್ಲ ವಾಕ್ ಮಾಡೋದು. ಆ ವಾಕ್ ಮಾಡ್ತಾ ಅಂತ ಏನಾಗುತ್ತೆ ಅಂದರೆ, ನಾವು ವಾಕ್ ಮಾಡ್ತಾ ಜಾಸ್ತಿ ಮಾತಾಡ್ತೀವಿ, ಏನೇನೋ ಯೋಚನೆ ಮಾಡ್ತೀವಿ, ಒಳ್ಳೇದು ಮಾತಾಡ್ತೀವಿ, ಕೆಟ್ಟದ್ದು ಸೊ ವಾಕ್ ಮಾಡ್ತಿರ್ಬೇಕು. ಏನಾಗುತ್ತೆ ಅಂದರೆ ಇಟ್ ಆಲ್ವೇಸ್ ಈ ಶಂಕರಾಚಾರ್ಯರೆಲ್ಲ ಯಾಕೆ ಅಷ್ಟು ದೊಡ್ಡ ವ್ಯಕ್ತಿಗಳು ಅನ್ಸ್ಕೊಂಡ್ರೆ, ಅವರು ವಾಕ್ ಮಾಡ್ತಾರೆ. ವೈ ವಿ ವಾಕ್ ಇಸ್ ಇಟ್ ಎನ್ಲೈಟನ್ಸ್ ಅವರ್ ಪಾತ್. ಅಂದರೆ ನಮ್ಮ ಒಂದು ದಾರಿ ಇದೆಯಲ್ಲ, ನಾವು ವಾಕ್ ಮಾಡ್ತಿರ್ಬೇಕು, ಆ ದಾರಿನ ಬ್ರೈಟ್ ಮಾಡ್ತಾರೆ. ಅಂದರೆ ಎಷ್ಟೋ ಎಮೋಷನ್ಸ್ಗಳನ್ನ ಇಟ್ ಬ್ರೈಟನ್ಸ್ ಅವರ್ ಸೆಲ್ಸ್ ಎಲ್ಲ ಓಪನ್ ಆಗ್ತೀವಿ. ವಿ ಲಾಫ್, ವಿ ಗೆಟ್ ಆ್ಯಂಗ್ರಿ, ಎಲ್ಲದನ್ನು ಬಿಡ್ತೀವಿ. ಸೊ ಆಲ್ವೇಸ್ ದಟ್ ಎನ್ಲೈಟನ್ಸ್ ದ ಪಾತ್ ಇದೆಯಲ್ಲ, ಆಲ್ವೇಸ್ ಯು ಶುಡ್ ವಾಕ್. ಐ ಥಿಂಕ್ ವಾಕಿಂಗ್ ಈಸ್ ಅ ಮೆಡಿಟೇಷನ್ ಫಾರ್ ಸೆಲ್ಸ್ ಅಂತ. ಎಸ್. ನಿಮಗೆ ಸ್ಪಿರಿಚುಯಾಲಿಟಿ ಅಂದರೆ ಏನು? ನಾವು ಭಕ್ತಿ ಇದೆ, ಪೂಜೆ ಮಾಡ್ತೀನಿ, ದೇವ್ರ ಪೂಜೆ ಮಾಡ್ತೀನಿ, ಬೆಳಗ್ಗೆ ಮಾಡ್ತೀನಿ, ಸಾಯಂಕಾಲ ಮಾಡ್ತೀನಿ. ದಾರಿಲಿ ಹೋಗ್ಬೇಕು ಏನೋ ಸಿಕ್ತಾಗ ವಿ ಫೈನ್. ಬಟ್ ಅದೇ ಬದುಕಲ್ಲ. ಏನೋ ಅದು ಮಾಡೋಕ್ಕೋಸ್ಕರ ಅನ್ಕೋಬಾರ್ದು. ಬಟ್ ಅದು ಮಾಡಿದಾಗ ಮರ್ತ್ಬಿಟ್ಟಲ್ಲ ಅಂತ ಹಂಗಲ್ಲ ಇಲ್ಲ. ನಿದ್ರೆ ಬಂದಾಗ ಅದು ನಿದ್ರೆ ಮಾಡಿಬಿಡ್ಬೇಕು. ಮೈಂಡ್ ಶೂಟಿಂಗ್ ಹೋಗ್ತಾ ಇದ್ದೀವಿ, ಒಂದು ದಾರಿಲಿ ಎಲ್ಲೋ ಒಂದು ಕಡೆ ನಮಸ್ಕಾರ ಮಾಡ್ಕೊಂಡಿರ್ತೀವಿ, ಅದು ಮರ್ತ್ಬಿಡ್ತೀವಿ. ಒಂದು ನಿದ್ರೆ ಬಂದಿರುತ್ತೆ, ಬಟ್ ನಮ್ಗೆ ಗೊತ್ತಿಲ್ಲದೇ ಅದು ಹೋಗ್ಬೇಕಾದ್ರೆ ಈ ದಾರಿ ಬಂದಿರ್ಬೋದಪ್ಪ ಅಂದ್ಬಿಟ್ಟು ಕೈ ಹೋಗ್ತಾ ಇರುತ್ತೆ. ಅಂದರೆ ವಿತೌಟ್ ಅವರ್ ನಾಲೆಡ್ಜ್. ಅಂದರೆ ಏನಂದರೆ ಭಯ ಭಕ್ತಿ ಅನ್ನೋದಕ್ಕಿಂತ ಏನು ಗೊತ್ತಾ, ವಿ ಆರ್ ರೂಟೆಡ್ ಟು ದ್ಯಾಟ್. ನಾವು ಅದಕ್ಕೆ ಬದ್ಧವಾಗಿರ್ತೀವಿ, ಅದಕ್ಕೆ ಗೊತ್ತಿಲ್ಲದೆ ಬಂದ್ಬಿಡುತ್ತೆ. ಅದೇ ಬೀಯಿಂಗ್ ಹ್ಯಾಪಿ ಇನ್ ಆಲ್ ದಿ ಸಿಚುವೇಶನ್ಸ್. ಎಸ್, ಅದೇ ಸ್ಪಿರಿಚುಯಾಲಿಟಿ. ಅದೇ ವಿ ಹ್ಯಾವ್ ಟು ಬಿ ಹ್ಯಾಪಿ ಇನ್ ಆಲ್ ದಿ ಅಫ್ಕೋರ್ಸ್ ಒಂದೊಂದು ಸತಿ ಆ ದುಃಖ ಆಗುತ್ತೆ, ದುಃಖದಲ್ಲಿ ಮಾಡ್ಕೊಂಡ್ಬಂದು ಆ ಒಳ್ಳೆತನ ನಾವು ನೆನ್ಸ್ಕೊಳ್ಬೇಕು. ಅಂದರೆ ಮನೆಗೆ ಬಂದವ್ರು ಎತ್ಕೊತೀವಿ, ಅವ್ರು ಹೊರ್ಟೋದ್ರಿ ಆದರೆ ಒಂದಿನ ಇದು ಅವಾಗ ನಗ್ತೀವಿ, ಒಂದು ಸ್ಮಾಲ್ ಸ್ಮೈಲ್ ಬರುತ್ತೆ. ಎಷ್ಟು ಚೆನ್ನಾಗಿ ಮಾತಾಡ್ತೀರಲ್ವಾ, ಅವಾಗೇನಾಗುತ್ತೆ ಅಂದರೆ ಅದೇ ಸ್ಪಿರಿಚುಯಾಲಿಟಿ. ಯು ಥಿಂಕ್ ಗುಡ್ ಥಿಂಕ್ ಅಬೌಟ್ ಹಿಮ್. ಬಟ್ ಅದನ್ನು ಅಳದ್ರೆ ಮಾಡಿಬಿಟ್ರೆ ಕಷ್ಟ. ಅದೇ ಅನ್ಸುತ್ತಲ್ಲ ನೋಡಿ, ನಾವು ಒಂದು ಫ್ಯಾಮ್ಲಿಲಿ ಇರ್ಬೋದು, ಅಥವಾ ಒಂದು ಗಂಡ ಹೆಂಡ್ತಿನೋ, ಅಥವಾ ಲವರ್ಸು, ಬ್ರದರ್ಸು, ಸಿಸ್ಟರ್ಸ್ ಏನೇ ಇರ್ಬೋದು, ಎಷ್ಟು ಖುಷಿ ಪಡೋದಕ್ಕೆ 1000 ವಿಚಾರಗಳಿರ್ತವೆ.
ಅದೇನೋ ಗೊತ್ತಿಲ್ಲ ಮನುಷ್ಯನ ಮೈಂಡ್ ಹೆಂಗೆ ನಾವು ಟ್ರೈನ್ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಯಾವುದೋ ಒಂದು ನೆಗೆಟಿವಿಟಿ ಹಿಡ್ಕೋತೀವಿ. ಅದೇನೆ ಅವತ್ತು ಅವ್ರು ನನಗೆ ಹಿಂಗೆ ಅಂದಿದ್ರು ಅಥವಾ ಇವ್ರು ನನಗೆ ಹಿಂಗೆ ಮಾಡಿದ್ರು, ಅದರಲ್ಲಿ ನಾವು ಇವತ್ತಿನ ಆ ಹ್ಯಾಪಿನೆಸ್ ಕಳ್ಕೊಂಡ್ಬಿಡ್ತೀವಿ ಅಂತ. ಅದನ್ನು ಬಿಟ್ಬಿಟ್ಟು ನೀವು ಒಳ್ಳೇದನ್ನು ಥಿಂಕ್ ಮಾಡಿ ಕರೆಕ್ಟಾಗಿರುತ್ತೆ. ಎಷ್ಟು ಜನ ಮಾಡೋ ಮಿಸ್ಟೇಕೇ ಅದು. ನಾನು ಬೇಸಿಕ್ಲಿ ಹುಬ್ಳಿ ನಮಗೆ ಯಾವಾಗಲೂ ಇನ್ನೊಂದು ಹತ್ತಿರ ಹೆಂಗೆ ಅಂದರೆ ನಿಮ್ಮ ಕುಟುಂಬ ನಮ್ಮ ಸಿದ್ಧಾರೂಢ ಮಠಕ್ಕೆ ಬರ್ತಾ ಇರ್ತೀವಿ. ಹೌದು, ಯಾವ ಅಪ್ಪಾಜಿ ಯಾವಾಗ ಹೇಳೋರು ಯಾವುದೇ ವಿಷಯ ಆದರೂ ಹುಬ್ಳಿಗೆ ಹೋದ್ರೆ ಸಿದ್ಧಾರೂಢ ಮಠಕ್ಕೆ ಹೋಗ್ಬೇಕು. ಅದು ನಮ್ಮ ತಾಯಿಯವರು ಅವ್ವ ಅಲ್ಲೇ ಇದ್ದಿದ್ದು. ಅವಾಗಲೂ ಕೇಳಿದೆ ಆ ಟೈಮಲ್ಲಿ ಅಂದರೆ ಊಟದ ವ್ಯವಸ್ಥೆ ಎಲ್ಲ ಸಿದ್ಧಾರೂಢ ಮಠದಿಂದ ಮಾಡಿದ್ರು ಅಂತೇಳಿ. ಅದು ಹೇಗೆ ಅದು ಅದೇನು ಗೊತ್ತಿಲ್ಲ ನೋಡಿ, ಅದು ಅಷ್ಟೇ ಅವ್ವ ಅಲ್ಲೇ ತುಂಬ ವರ್ಷಗಳಿದ್ದಿದ್ದು ಅವ್ವ. ಅದಕ್ಕೋಸ್ಕರ ಅದೇನೋ ಒಂದು ಸಿದ್ಧಾರೂಢರ ಮಠದ ಮೇಲೆ ಒಂದು ವ್ಯಾಮೋಹ. ಅದಕ್ಕೆ ಲಾಸ್ಟೆಸ್ಟ್ ಅವರು ಗುರು ಮಕ್ಕಳು ಅಂತಾರೆ. ಅವರು ನಮ್ಮ ಅತ್ತೆ, ನಮ್ಮ ಅಪ್ಪಾಜಿ ಇಲ್ಲ, ಅಪ್ಪಾಜಿ ತಗೊಂಡಿಲ್ಲ, ನಮ್ಮ ಅವ್ವ ನಮ್ಮ ಅತ್ತೆ ಎಲ್ಲರೂ ಗುರು ಮಕ್ಕಳು. ನಮ್ಮ ಇನ್ನೊಬ್ಬರು ಅತ್ತೆ ಇದ್ದರು, ಯಾರು ಅವರು ತುಕ್ಕ ಅವರು ಅಷ್ಟೇ. ಅದಕ್ಕೆ ಉಳ್ಬೇಕಾದ್ರೆ ಅವ್ರನ್ನ ಮಲಗಿಸಲ್ಲ, ದೇವ್ರ ಥರ ಕೂರಿಸ್ಕೊಡ್ಸಿದ್ದ. ಅಂದರೆ ಅದೇ ಈ ಹುಬ್ಳಿ ಒಂಥರ ಎರಡನೇ ಮನೆ ಇದ್ದಂಗೆ ಅನ್ಸುತ್ತೆ. ಹೌದು ಹೌದು, 100%. ಎಲ್ಲರೂ ಯಾಕಂದರೆ ಅಲ್ಲಿ ಶೂಟಿಂಗು ತುಂಬ ಆಯಿತು. ಶೂಟಿಂಗು ಆಮೇಲೆ ಆ ಸ್ಥಳನೇ ಹಂಗೆ ಏನಂತೀವಿ, ಅಲ್ಲಿರೋ ಒಂದು ಜನಗಳ ಒಂದು ಪ್ರೀತಿ ಇರ್ಬೋದು, ಆ ಸೊಗಡು, ಆ ಭಾಷೆಯ ಸೊಗಡು, ಆ್ಯಂಡ್ ಊಟ ಇರ್ಬೋದು. ನೀವು ವೆಜ್ ಆದರೂ ಸರಿ, ನಾನ್ ವೆಜ್ ಆದರೂ ಸರಿ, ಬೇರೆ ಯಾಕೆ ಕರೆಕ್ಟ್ ಅಲ್ಲಿಂದ ಬೆಳಗಾಂ ಬಂದರೆ ಅಲ್ಲಿ ನಿಮಗೆ ಸಾವ್ಜಿ ಖಾನ. ಸೊ ಎವ್ರಿಥಿಂಗ್, ಐ ಥಿಂಕ್ ಎವ್ರಿಥಿಂಗ್ ಇಸ್ ಮಿಕ್ಸ್ಡ್. ಸಾವ್ಜಿ ಇಷ್ಟನಾ? ತುಂಬ ಇಷ್ಟ. ಸಾವ್ಜಿಲಿ ಏನು ಇಷ್ಟ ಆಗುತ್ತೆ? ಇಲ್ಲ, ಮಟನ್ ತುಂಬ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾರೆ ಮಟನ್ ಬಿರಿಯಾನಿ, ಮಟನ್ ಸಾರು. ದಟ್ ಫ್ಲೇವರ್ ಇಸ್ ಡ್ಯಾಮ್ ಗುಡ್. ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಅದೇ ಸಾವ್ಜಿ ಊಟ ಅಂದರೆ ತುಂಬ ಜನರಿಗೆ ಇಷ್ಟ ಆಗುತ್ತೆ. ತುಂಬ ಇಷ್ಟ. ತುಂಬ ಚೆನ್ನಾಗಿ ಮಾಡ್ತಾರೆ. ಟೇಸ್ಟು ಸ್ವಲ್ಪ ಖಾರ ಇರುತ್ತೆ, ಬಟ್ ಸ್ಟಿಲ್ ಇಟ್ಸ್ ಗುಡ್. ಇದು ನೋಡಿ, ಕರ್ನಾಟಕದಲ್ಲಿ ಇಷ್ಟು ವಿಭಿನ್ನವಾದಂಥ ಪ್ರದೇಶಗಳಿದ್ದಾಗ ಕೂಡ ಪ್ರತಿಯೊಂದಕ್ಕೂ ತನ್ನದೇ ಆದಂಥ ಒಂದು ಸಂಸ್ಕೃತಿ, ತನ್ನದೇ ಆದಂಥ ಒಂದು ಕಲ್ಚರ್ ಇದೆ. ನಮಗೆ ಯಾವತ್ತೂ ಒಂದು ಅನಿಸ್ತಾ ಇರುತ್ತೆ, ಇನ್ನೂ ಉತ್ತರ ಕರ್ನಾಟಕದನ್ನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತ ನಮ್ಮ ಸಿನಿಮಾ ರಂಗದಲ್ಲಿ. ಖಂಡಿತ ಮಾಡ್ಬೋದು. ಇವಾಗ ಒಂದು ಸಿನಿಮಾ ಯಾವುದು ಬರ್ತಾ ಇದೆ, ಬರೀ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಬರ್ತಾ ಇದೆ. ತುಂಬ ಚೆನ್ನಾಗಿ. ಮೊನ್ನೆ ಯಾವುದೋ ಒಂದು ಇದು ಬಿಡುಗಡೆ ಮಾಡಿ ಯೋಗರಾಜ್ ಭಟ್ ಒಂದು ಪ್ರೊಡ್ಯೂಸ್ ಮಾಡಿದ್ರು ಅನ್ಸುತ್ತೆ, ಅದಿರಬೇಕು. ಇಲ್ಲ, ಇವಾಗ ಇಲ್ಲ, ಇನ್ನೊಂದು ಕಾಮಿಡಿ ಫಿಲ್ಮ್ ಒಂದು ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಅದು ಬರೀ ಉತ್ತರ ಕರ್ನಾಟಕ ಭಾಷೆಯಲ್ಲೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅದು ನೋಡಿದೆ, ಒಂದು ಕ್ಲಿಪ್ಪಿಂಗ್ಸಲ್ಲಿ ನೋಡಿದೆ, ಭಾಳ ಅದ್ಭುತವಾದ. ಏನೋ ಬಂತಪ್ಪ ಹೆಸರು, ಏನೋ ಹುಲಿಯ ಅಂತ ಬರುತ್ತೆ, ತುಂಬ ಚೆನ್ನಾಗಿದೆ. ಅಂದರೆ ಕಲ್ಚರಲ್ಲಿ ಎಲ್ಲ ಕಡೆ ಎಕ್ಸ್ಪೋಸ್ ಮಾಡೋಕ್ಕೆ ತುಂಬ ತುಂಬ ವಿಷಯಗಳಿದೆ. ನಾವು ಇವಾಗ ಒಂದು ಫುಡ್ ಶೋ ಒಂದು ಮಾಡ್ತಾಯಿದ್ದೀವಿ, ನಾನು ಗೀತಾ ಅವರು ಮಾಡ್ತಾಯಿದ್ದಾರೆ. ಅದಕ್ಕೆ ನಾನೇ ಟೈಟಲ್ ಕೊಡಿ, ಟೇಸ್ಟ್ ಟ್ರಾವೆಲ್ ಆ್ಯಂಡ್ ಟ್ರೆಡಿಷನ್ ಅಂತ. ಸೂಪರ್. ಟೇಸ್ಟ್ ಟೇಸ್ಟ್ ಟ್ರಾವೆಲ್ ಆ್ಯಂಡ್ ಟ್ರೆಡಿಷನ್ ಅಂದರೆ ಟ್ರಾವೆಲ್ಲು ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ, ಅಲ್ಲಿ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಅಲ್ಲೂ ಒಂದು ಟೇಸ್ಟ್ ಇರುತ್ತೆ. ಟ್ರಾವೆಲಿಂಗೇ ಒಂದು ಟೇಸ್ಟು. ಟ್ರೆಡಿಷನ್ ಅಂತ ಬಂದಾಗ ನಿಮಗೆ ಟೇಸ್ಟ್ ಬಂದ್ಬಿಟ್ಟು ಊಟ, ಅದು ಇದ್ರ ಊಟ. ನಿಮ್ಮ ಹುಬ್ಳಿಗೆ ಹೋಗ್ತೀರಿ, ಅಲ್ಲಿ ವಿಶೇಷವಾದ ಊಟ. ಶಿವಮೊಗ್ಗ, ಇಲ್ಲ ಈ ಕಡೆ ಮೈಸೂರು ಕಡೆ, ಮಂಗಳೂರು ಕಡೆ, ಈ 4 ಪ್ರಾಂತ ಇದೆ. ಏನು ಸ್ಪೆಷಾಲಿಟಿ ಊಟ ಅಂದರೆ ನಾವು ಮೀನು ಸಾರು ಮಾಡೋದು ಓಕೆ, ಇಲ್ಲ ಪಲ್ಯ ಅದೆಲ್ಲ ಓಕೆ. ಅಥೆಂಟಿಕ್ಕಾಗೆ ಎಲ್ಲಿ ಏನು ಯಾವುದ್ರಲ್ಲಿ ಕುಕ್ ಮಾಡ್ತಾರೆ ಅವರು. ಯು ನೀಡ್ ನಾಟ್ ಪುಟ್ ಅ ಸೆಟ್. ದಟ್ಸ್ ವೈ ವಿ ವಾಂಟ್ ಟು ಎಕ್ಸ್ಪ್ಲೋರ್. ವೆನ್ ವಿ ಎಕ್ಸ್ಪ್ಲೋರ್ ದೇರ್ ವಿ ಶೋ ದ ಟ್ರೆಡಿಷನ್ ಆಫ್ ದಟ್ ಪ್ಲೇಸ್. ಅದಕ್ಕೆ ನಾನು ಟೇಸ್ಟ್ ಟ್ರಾವೆಲ್ ಟ್ರೆಡಿಷನ್ ಮಾಡಿದ್ದೀವಿ. ಸ್ಟಾರ್ಟರ್, ಮೇನ್ ಕೋರ್ಸ್ ಆ್ಯಂಡ್ ಡೆಸರ್ಟ್, ಇದಕ್ಕೆ 3ಕ್ಕೂ ಕಂಪೇರ್ ಮಾಡ್ತಾ ಇದ್ದೇನೆ. ಐ ಆಮ್ ಕಂಪೇರಿಂಗ್ ವಿತ್ ದಟ್. ತುಂಬ ಜನರಿಗೆ ಗೊತ್ತಿಲ್ಲ, ಈ ತಂದೂರಿ ಅಂದರೆ ತಂದೂರಿ ಒಲೆ ಅಂತಾರಲ್ಲ, ನಾರ್ತ್ ಇಂಡಿಯಾ ಅನ್ಕೊಂಡಿದ್ದಾರೆ. ಇಲ್ಲ, ನಮ್ಮ ಕರ್ನಾಟಕದ್ದೇ ಅದು. ಆ ಒಲೆ ಎಂಟ್ರಿ ಆಗಿದೆ ಕರ್ನಾಟಕ. ನಾವು ಅದನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅದು ಒಂದು ಶೋ ಮಾಡ್ತಾ ಇದ್ದೀವಿ. ಐ ಥಿಂಕ್ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಐ ಥಿಂಕ್ ಮೋಸ್ಟ್ಲಿ ಬೈ ನೆಕ್ಸ್ಟ್ ಮಂತ್ ಫೆಬ್ರವರಿ ಎಂಡ್ ಅಲ್ಲ ಮಾರ್ಚ್ ಸ್ಟಾರ್ಟ್ ಮಾಡ್ತೀವಿ. ಟೇಸ್ಟ್ ಟ್ರಾವೆಲ್ ಆ್ಯಂಡ್ ಟ್ರೆಡಿಷನ್ ತುಂಬ ಚೆನ್ನಾಗಿದೆ. ಟಿ ನಿಜ ಕೂಡ, ಎಷ್ಟು ಟ್ರಾವೆಲ್ ಮಾಡ್ತಾರೆ, ಎಷ್ಟು ಟೇಸ್ಟ್ಗಳಾಗ್ತವೆ, ಟ್ರೆಡಿಷನ್ ಪರಿಚಯ ಆಗ್ತಾ ಹೋಗುತ್ತೆ. ಅಂದರೆ ಊಟ ಮತ್ತು ಒಂದು ಸಂಸ್ಕೃತಿ ಎರಡಕ್ಕೊಂದೊಂದು ಬೆರುತ್ತೆ. ಅದು ಆ ಟ್ರಾವೆಲ್ ಮಾಡ್ಬೇಕಾದ್ರೆ ಏನೊಂದು ಸೊಗಡು ಕಾಣ್ತೀರಾ. ಅಂದರೆ ವೈ ವಿ ಹ್ಯಾವ್ ಟು ಟ್ರಾವೆಲ್ ಟು ದಟ್ ಪ್ಲೇಸ್. ಅಂದರೆ ಡೆಸ್ಟಿನೇಷನ್ನ ಒಂದು ಇಟ್ ಶುಡ್ ಬಿಕಮ್ ಎ ಟೂರಿಸ್ಟ್ ಸ್ಪಾಟ್ ಟು ವಿಸಿಟ್ ದೇರ್. ಅಂದರೆ ಶಿವಮೊಗ್ಗ ಅಂದ ತಕ್ಷಣ ನಮಗೆ ನಾನಾ ಊರುಗಳು ಬರುತ್ತೆ. ಅಲ್ಲಿ ಟೇಸ್ಟ್ಗಳು ಡಿಫ್ರೆಂಟ್ ಇರುತ್ತೆ. ಏನೋ ಒಂದು ಸ್ಮಾಲ್ ಸಾರು ಇರುತ್ತೆ, ಚಿಕ್ಕ ಸಾರೇ ಇರುತ್ತೆ, ಬಟ್ ಟೇಸ್ಟ್ ಸುಮಾರು ರುಚಿ ಇರುತ್ತೆ. ಅದು ಹೆಂಗೆ ಮಾಡ್ತಾರೆ, ಅಥೆಂಟಿಕ್ ಆಗಿ ಆ ಒಲೆ ಹೆಂಗಿರುತ್ತೆ, ದಟ್ ಅಟ್ಮಾಸ್ಫಿಯರ್ ವಿ ಶುಡ್ ಗೆಟ್ ಅಂತ. ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಇವಾಗ ಹೇಳಿದ್ರೆ ನೀವು ನಾರ್ತ್ ಇಂಡಿಯಾ, ನಾರ್ತ್ ಕರ್ನಾಟಕ ಎಕ್ಸ್ಪ್ಲೋರ್ ಆಗಬೇಕಂತ, ಅದಕ್ಕೋಸ್ಕರನೇ ಇದು ಒಂದು ಎಕ್ಸ್ಪ್ಲೋರೇಷನ್ ಬೇಕು ಅನ್ನೋದಕ್ಕೋಸ್ಕರನೇ ಮಾಡ್ತಾರೆ. ತುಂಬ ಚೆನ್ನಾಗಿದೆ ಅಣ್ಣ ಕಾನ್ಸೆಪ್ಟ್ ಅದು. ಆಮೇಲೆ ಇವತ್ತೇನಾದರೂ ದೇವರು ನಿಮ್ಮ ಮುಂದೆ ಬಂದು
ನಿನಗೆ ಏನು ವರ ಬೇಕು ಕೇಳು ಅಂದರೆ ಏನು ಕೇಳ್ಬೋದು ನೀವು, ಏನು ಕೇಳ್ತೀರಿ? ನಾನು ಯೂಶ್ವಲಿ ಏನೂ ಆ್ಯಕ್ಚುಲಿ ನನಗೇನು ಕೇಳಿ ಎಲ್ಲರೂ ಚೆನ್ನಾಗಿರ್ಬೇಕಂತ ಕೇಳಿ ಐ ವಾಸ್ ನೆವರ್ ಚಿಕ್ಕ ವಯಸ್ಸಿಂದ ನನಗೆ ಯಾಕೋ ಅದು ನಂಗೆ ಸ್ವಾರ್ಥ ಅನ್ನೋದೇ ಬರಲಿಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕಂತ ಬಯಸೋದು. ಯಾಕಂದರೆ ಎಲ್ಲರೂ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅಂತ ಒಂದು ನಂಬಿಕೆ. ಯಾಕಂದರೆ ನಮ್ಮನ್ನು ಬರೀ ನಾವೇ ಚೆನ್ನಾಗಿದ್ದರೆ ಅದು ಏನು ಚೆಂದ ಹೇಳಿ. ನಾವು ಬದುಕೋದೇ ಎಲ್ಲರಿಗೋಸ್ಕರ ಬದುಕಬೇಕು. ಅದಕ್ಕೆ ವಿ ಹ್ಯಾವ್ ಟು ಲಿವ್ ಫಾರ್ ಅದರ್ಸ್. ಎಲ್ಲರೂ ಚೆನ್ನಾಗಿದ್ರು. ನಾನು ಯಾವತ್ತೂ ನಾ ಬಂದು ಅಯ್ಯೋ ನನಗೆ ಹಿಟ್ ಕೊಟ್ಬಿಡಬಹುದು ನೆವರ್ ಹ್ಯಾವ್ ಆಸ್ಕ್. ಎಲ್ಲರೂ ಚೆನ್ನಾಗಿರ್ಬೇಕು ದೇವ್ರೆ, ಎಲ್ಲರೂ ಚೆನ್ನಾಗಿರಬೇಕು, ಹಾನೆಸ್ಟಾಗಿರಬೇಕು ಅಷ್ಟೇ. ಆ್ಯಂಡ್ ಲೆಟ್ ದಿಸ್ ವಾರ್ ಗೀರೆಲ್ಲ ಇರಬಾರ್ದು. ಯಾಕೆ ವೈ ದಿಸ್ ಥಿಂಗ್ ಅನ್ನೋದೇ ನಾವು. ಎಲ್ಲರೂ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಎಲ್ಲರ ಮಕ್ಕಳು ಚೆನ್ನಾಗಿರ್ಬೇಕು, ಎಲ್ಲರೂ ಕ್ಯೂಟಾಗಿರ್ಬೇಕು ಅನ್ನೋದು. ಅದೇ ಈ ಅಭಿಮಾನ ಬೇಕು, ಆದರೆ ಅದನ್ನು ದುರಭಿಮಾನ ಮಾಡಿಕೊಂಡು ಒಬ್ಬರ ಅಭಿಮಾನದಿಂದ ಇನ್ನೊಬ್ಬರನ್ನ ಎಳೆಯುವಂಥದ್ದು. ಕಾಲ್ ಏನಾಗ್ಬಿಡಿ ಎಲ್ಲರಿಗೂ ಒಂದು ಫೇಕ್ ಇದು ಬಂದ್ಬಿಟ್ಟಿದೆ. ಅದು ಹೋಗ್ಬೇಕು. ಅದೇನೋ ರ್ಯಾಟ್ ರೇಸ್ ನಡೀತಾ ಇದೆ ಅನ್ಸುತ್ತೆ. ಸ್ಟುಪಿಡಿಟಿ ಅದು. ಇಟ್ಸ್ ಎ ರಿಯಲ್ ಸ್ಟುಪಿಡಿಟಿ. ಇದು ತುಂಬ ಸಿಲ್ಲಿ ಅನ್ಸುತ್ತೆ. ಯಾರನ್ನೂ ಕಿತ್ಕೊಳ್ಳೋಕ್ಕಾಗಲ್ಲ ಸರ್ ಅದು. ವೈ ಏನು ಕಿತ್ಕೊಳ್ಳೋಕ್ಕಾಗತ್ತೆ ಹೇಳಿ ಇವಾಗ? ಏನು ಆ ಕಾಮನ್ ಸೆನ್ಸೇ ಇಲ್ವಲ್ಲ. ವೈ ನಾಳೆ ದಿನ ನಾವೆಲ್ಲ ನೋಡ್ಬೇಕನ್ರಿ, ಮುಂದೆ ನೋಡಬೇಕು, ಎಲ್ಲರನ್ನೂ ಮೀಟ್ ಮಾಡಬೇಕಲ್ವಾ? ನೀವು ಬರೀ ನಿಮ್ಮ ಮನೆಯವ್ರು ಮಾತ್ರ ನೋಡ್ಕೊಂಡಿದ್ದು ಸಾಕ ಹಂಗಂದ್ರೆ ಇನ್ಯಾರು ವಿ ಹ್ಯಾವ್ ಟು ಗ್ರೀಟ್ ಅವರ್ ಸೆಲ್ಫ್. ಯಾರದೇ ಈ ಪಿಕ್ಚರ್ ಹಿಟ್ ಆದರೂ ವಿ ಲೆಟ್ ಅಸ್ ಎಂಜಾಯ್, ಸೆಲೆಬ್ರೇಟ್. ವಿ ಹ್ಯಾವ್ ಟು ಬಿ ಲೈಕ್ ದ್ಯಾಟ್. ಇನ್ನೂ ಏನು ಆಯ್ತು ನಮಗೂ ವಿ ಆರ್ ಆಲ್ಮೋಸ್ಟ್ ವಿ ಹ್ಯಾವ್ ಲಿವ್ಡ್ ಅವರ್ ಲೈಫ್. ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಇನ್ನೂ ಚೆನ್ನಾಗಿ ಜನ ನೋಡ್ಬೇಕಂತಿದ್ದಾರೆ. ಅದಕ್ಕೋಸ್ಕರ ವರ್ಕ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಜನ ಆದಷ್ಟು ನಮಗೆ ಎಷ್ಟು ಮಾಡಬೇಕಾಗತ್ತೆ, ನಮ್ಮಿಂದ ಎಷ್ಟು ಫ್ಯಾಮಿಲಿ ಉಳಿಯುತ್ತೆ. ಪ್ರೊಡ್ಯೂಸರ್ ನಿಂತರೆ ಎಷ್ಟು ಜನ ಬೆಳೀತಾರೆ, ಎಷ್ಟು ಫ್ಯಾಮಿಲಿ ಒಳ ಉರಿಯುತ್ತೆ. ನಮ್ಗೆ ಅದು ಬೇಕು. ಇದು ಸಿಗುತ್ತೆ, ಉದ್ಯೋಗ ಸಿಗುತ್ತೆ, ದುಡ್ಡುಗಳು ಹೋಗುತ್ತೆ. ಒಂದು ಫಿಲ್ಮ್ ಆದರೆ ಎಷ್ಟು ಚಾನಲ್ಸ್ಗಳು ಬರ್ತಾರೆ, ಅವ್ರಿಗೆ ವರ್ಕ್ ಆಗುತ್ತೆ, ಆ ಪಬ್ಲಿಸಿಟಿ ವರ್ಕ್ ಆಗುತ್ತೆ. ಎಷ್ಟು ಜನ ಥಿಯೇಟ್ರ್ನವ್ರು, ಎಷ್ಟು ಚೆನ್ನಾಗಿ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ. ಇಟ್ಸ್ ಅ ಬಿಗ್ ಫ್ಯಾಕ್ಟ್ರಿ. ಎವ್ರಿಬಡಿ ಶುಡ್ ವಿ ಹ್ಯಾವ್ ಟು ಲಿವ್ ಆ್ಯಂಡ್ ಮೇಕ್ ಅದರ್ಸ್ ಲಿವ್. ನಾವೊಂದು ಆ ಟ್ರಾನ್ಸಿಷನ್ ಪೀರಿಯಡಲ್ಲಿ ಇದ್ದೀವಿ ಅನಿಸುತ್ತೆ ನನಗೆ. ಅಂದರೆ ಇಡೀ ದೇಶನೇ ಒಂದು ಕಡೆ ಆರ್ಥಿಕವಾಗಿ ಬೆಳೀತಾ ಇದ್ವಿ. ಮುಂಚೆ ನಾವು 1000 ಕೋಟಿ 500 ಕೋಟಿ ಇನ್ವೆಸ್ಟ್ ಮಾಡೋ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಅವತ್ತಿನ ಮಾರ್ಕೆಟಲ್ಲಿ ನೋಡಿದಾಗ ಅದು ಸಾಕಷ್ಟು ರಿಸ್ಕಿ ಅನ್ನಿಸ್ತಾ ಇತ್ತು. ಇವತ್ತು ನೀವು ಹೇಳಿದಾಗೆ ಎಲ್ಲ ಕಡೆನೂ ಎಲ್ಲರ ಹತ್ರ ದುಡ್ಡು ಬರ್ತಾ ಇದೆ, ವ್ಯೂವರ್ಸ್ಶಿಪ್ ಜಾಸ್ತಿ ಆಗ್ತಾ ಇದೆ. ಬಟ್ ಕಾಂಪಿಟೇಷನ್ ಅನ್ನೋದು ಇವತ್ತು ಬರೀ ಕನ್ನಡ ತೆಲುಗು, ಕನ್ನಡ ತಮಿಳು, ಕನ್ನಡ ಹಿಂದಿ ಅಲ್ಲ, ಕನ್ನಡ ಇಂಗ್ಲೀಷು ಆಗುತ್ತೆ. ವರ್ಲ್ಡ್ ಸಿನಿಮಾ ಜೊತೆಯಲ್ಲಿ ಕಾಂಪೀಟ್ ಮಾಡುವಂಥ ಸಂದರ್ಭ. ಹೌದು. ಈ ಸಂದರ್ಭದಲ್ಲಿ ಒಬ್ಬ ಪ್ರೊಡ್ಯೂಸರ್ ಈಗ ಸಿನಿಮಾ ಮಾಡೋಕ್ಕೆ ಬರ್ತಾನೆ ಅಂದರೆ ಯಾವ ವಿಚಾರವನ್ನು ತಲೆಯಲ್ಲಿ ಇಟ್ಕೋಬೇಕು? ಖರ್ಚು ವೆಚ್ಚ ಇರ್ಬೋದು, ಅಥವಾ ಆರ್ಟಿಸ್ಟ್ ಸೆಲೆಕ್ಷನ್ಸ್ ಇರ್ಬೋದು, ಸ್ಟೋರಿಗಳಿರ್ಬೋದು, ಅದನ್ನು ಯಾವ ರೀತಿಯಾಗಿ ಫೇಸ್ ಮಾಡ್ತಾ ಹೋಗಿ ಎಲ್ಲದನ್ನು ಮನಸ್ಸಲ್ಲಿ ಇಟ್ಕೊಂಡು ಬರಬೇಕು. ಬರೀ ಖರ್ಚು ಮಾಡೋದು ಇಟ್ಕೊಂಡು ಬಂದರೆ ಸಾಲದು. ಎಲ್ಲದನ್ನು ನಾವು ದುಡ್ಡು ಹಾಕಿದ್ರೆ ವಾಪಸ್ ತಗೋಬೇಕು. ಹೆಂಗೆ ತಗೋಬೇಕು? ಒಂದು ನಿಯತ್ತು ಬೇಕು. ಒಂದು ನಿಯತ್ತಾಗಿ ಯೋಚನೆ ಮಾಡ್ಕೊಂಡು ಬರಬೇಕು. ಡೈರೆಕ್ಟರ್ಸ್ಗೂ ಅದು ಹೇಳೋದು, ನೀವು ಬಂದಾಗ ಎದ್ದ ತಕ್ಷಣ ಬಂದು 20,000 ಜನ ಹಂಗಂತ ಬರಬೇಡಿ. ಬರ್ಬೇಕಾದ್ರೆ ನನ್ನ ಕತೆ ಬೇಕು ಸರ್, ಡಿಮ್ಯಾಂಡ್ ಆಗುತ್ತೆ ಅನ್ನೋದು ಬರಬೇಕು. ದಯವಿಟ್ಟು ಕೇಳ್ಕೊಳ್ಳಿ, ಯಾರು ಬೇಜಾರು ಮಾಡ್ಕೋಬೇಡಿ. ನೀವು ಯಾರು ಬೇರೆಯವ್ರು ಆಗಕ್ಕೆ ಹೋಗಬೇಡಿ, ನೀವಾಗಕ್ಕೆ ಹೋಗಿ. ನೀವು ಯು ಬಿಕಮ್ ಯೋರ್ ಸೆಲ್ಫ್, ಡೋಂಟ್ ಬಿಕಮ್ ಅದರ್ಸ್. ಯಾಕೆ ಬೇಕು ಹೇಳಿ? ಅವ್ರ ಥರ ಮಾಡಬೇಕು, ಅವ್ರು ಮಾಡ್ಬಿಟ್ಟು ನಾವು ನೋ. ನೀವು ನಿಮ್ಮ ಥರ ತೋರಿಸಿ. ಇವಾಗ ನಮ್ಮ 5 ಫಿಗರ್ಸ್ ಸೇಮ್ ಇಲ್ಲ. ಮತ್ತೆ ವೈ ಶುಡ್ ಯು ಕಾಪಿ ಅದರ್ಸ್? ಡೋಂಟ್ ಕಾಪಿ ಅದರ್ಸ್, ಬಿ ಯೋರ್ ಸೆಲ್ಫ್. ಅವ್ನು ಮಾಡ್ಬಿಟ್ಟು ಇದು ಮಾಡ್ತಾನೆ ಪಿಕ್ಚರ್, ಸುಳ್ಳು ಅದು. ಡೋಂಟ್ ಬಿಲೀವ್ ದ್ಯಾಟ್. ಬಿಲೀವ್ ಇನ್ ಪೀಪಲ್ಸ್. ಇವಾಗ ಏನಾಗ್ಬಿಟ್ಟಿದೆ, ಎಲ್ಲದು ಮನಿನೇ ಆಗ್ಬಿಟ್ಟಿದೆ. ಕಾರ್ಪೊರೇಟ್ ಬುಕ್ಕಿಂಗ್ ಮಾಡಿಸೋದು, ಇದು ಮಾಡಿಸೋದು, ಯಾರು ಗೊತ್ತಿಲ್ಲ. ನೋ ಡೋಂಟ್ ಡೂ ದ್ಯಾಟ್. ಕಮ್ ಔಟ್ ಆಫ್ ಇಟ್. ನಾ ಅದೇ ಹೇಳ್ತೀವಿ, ನಾವು ವಿ ಎಂಜಾಯ್ಡ್ ಅವರ್ ಇಂಡಸ್ಟ್ರಿ ಆಸ್ ಎ ಲವ್ಲಿ. ಪ್ರೊಡ್ಯೂಸರ್ ಪ್ರೆಷರೇ ಇಲ್ಲ. ಇವೆಲ್ಲ ಪ್ರೊಡ್ಯೂಸರ್ ಪ್ರೆಷರ್ ಮಾಡ್ತಾರೆ ಪಾಪ ಸಿನಿಮಾನ. ಎಷ್ಟು ಜನ ನೋಡಿ. ವಿ ವರ್ ವೆರಿ, ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ಲಾಡ್. ವಿ ವರ್ ಇನ್ ಅ ವಂಡರ್ಫುಲ್ ಟೈಮ್ ವಿ ಹ್ಯಾಡ್. ಇಟ್ಸ್ ಲೈಕ್ ಅ ಫ್ಯಾಮಿಲಿ ಚೆನ್ನಾಗಿ. ಇವಾಗ ಏನಾಗ್ಬಿಟ್ಟೆ, ಪ್ರೆಷರ್ ಮಾಡ್ತಾರೆ ಪಾಪ. ಅಯ್ಯೋ ಮಾರ್ನಿಂಗ್ ಶೋ ಮ್ಯಾಟ್ನಿ ಫುಲ್ ಆಗಲ್ವಾ ಏನು? ಆ ಪ್ರೆಷರ್ ಇರಲಿಲ್ಲ ನಮಗೆ. ನಮ್ಮ ಸಿನಿಮಾಗಳನ್ನ ನೋಡಿದ್ರೆ ಎಷ್ಟು ಫಸ್ಟ್ 4-5 ಡೇಸ್ ಫುಲ್ಲು, 3 ವಾರ ಫುಲ್ಲು, 100 ಶೋಸ್ ಫುಲ್ಲು, ಹಂಗಿತ್ತು. 100 days, 180 days. ಎಷ್ಟು. ಇವಾಗೆಲ್ಲ ಏನಾಗ್ಬಿಟ್ಟಿದೆ, ದುಡ್ಡು ಕೊಡಬೇಕು ಹೇಳೋಕ್ಕೆ, ಒಮ್ಮೆ ಸೋಷಿಯಲ್ ಮೀಡಿಯಾಕ್ಕೆ ದುಡ್ಡು ತಿಳ್ಬಿಡ್ಬೇಕು. ಅವರು ಅದಕ್ಕೆ ಕಾಯ್ತಾ ಇರ್ತಾರೆ. ಸುಮ್ಮನೆ ಹೊಗಳ್ತಾ ಹೋಗೋದು. ವ್ಯಾಪಾರ, ನಿಮಗೂ ವ್ಯಾಪಾರ, ಉದ್ಯೋಗ ಇಲ್ಲ ಅಂತಲ್ಲ, ಬಟ್ ಅದನ್ನೇ ನಿಯತ್ತಾಗಿ ಮಾಡಿ ಅಂತ ಕೇಳೋದು.
ತುಂಬ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ, ಶಿವಣ್ಣ ಅಂದರೆ ವಿಷ್ಣುವರ್ಧನ್ ತುಂಬ ಇಷ್ಟ ಅಂತ. ಹಾಂ, ಶಿವಣ್ಣ ಅಂದರೆ ವಿಷ್ಣುವರ್ಧನ್ಗೆ ತುಂಬ ಇಷ್ಟ ಇತ್ತು ಅಂತ. ಅಯ್ಯೋ ತುಂಬ ಇಷ್ಟ ಅವಾಗಿಂದ. ಯಾಕಂದ್ರೆ ನಾವು ಅವರು ಅವಾಗಿಂದ ಫ್ರೆಂಡ್ಸ್. ನನಗೆ ವಿಷ್ಣು ಸರ್ ಚಿಕ್ಕ ವಯಸ್ಸಲ್ಲಿ ನನಗೆ ನಾಗರಾವ್ ಅದಕ್ಕೆ ಪ್ರಿವ್ಯೂಗೆ ಹೋಗಿದ್ದೆ ಸಫಾರಿ ಥಿಯೇಟ್ರಿಗೆ. ಅವಾಗ ನಾನು ಚಿಕ್ಕವನು, ನಾನು ಐ ಥಿಂಕ್ 12 ವರ್ಷ 13 ವರ್ಷ. ನಾನು ಇನ್ನೂ ಅಪ್ಪು ಹುಟ್ಟಿರಲಿಲ್ಲ. ಹೋಗಿದ್ದಾಗ ಪುಟನ ಕಣ್ಗವ್ರು ಬಂದಿದ್ರು, ಎಲ್ಲ ಬಂದೆ. ಅಪ್ಪಣ ನಮ್ಮ ಚಿಕ್ಕಪ್ಪರು ಇದ್ದಾರಲ್ಲ, ಪುಟನ ತುಂಬ ಕ್ಲೋಸ್ ಅವರು. ಬಂದೆ, ಅಪ್ಪಣ ತುಂಬ ಚೆನ್ನಾಗಿದೆ ಪಿಕ್ಚರು, ಭಾಳ ಚೆನ್ನಾಗಿ, ಹೀರೋ ಅಂತೂ ತುಂಬ ಹ್ಯಾಂಡ್ಸಮಾಗಿ ಕಾಣ್ತಾರೆ, ಈ ಪಿಕ್ಚರ್ ಸಖತ್ತಾಗಿ ಹೋಗುತ್ತೆ. ಅವಾಗ ಇವರಪ್ಪ ಡೈರೆಕ್ಟರ್ ಅಂತಂದರೆ ನಾನು ಪುಟನ ಚೆನ್ನಾಗಿದೆ ಈ ಪಿಕ್ಚರ್ ನಿಮ್ಮದು, ಚೆನ್ನಾಗಿ ಸೂಪರ್ ಹಿಟ್ ಆಗಿದೆ ಪಿಕ್ಚರ್, ಆಲ್ ದ ಬೆಸ್ಟ್ ಅಂದ್ಬಿಟ್ಟು ಹೊಂಟೋದು. ಯಾರು ಬರೆದು ಅಂತ ಕೇಳಿದೆ, ನಮ್ಮ ಅಣ್ಣ ದೊಡ್ಡ ಮಗ ಅಲ್ವಾ ಶಿವಣ್ಣನ ಇವನು ಹಿಂಗೆ ಮಾತಾಡ್ಬಿಟ್ಟು, ಅಯ್ಯೋ 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 ಇವ್ರ ಅಣ್ಣನೋ ಇವ್ರು ಇನ್ನೂ ಥರನೇ ಕೇಳೋದು ಪಿಕ್ಚರ್ ಹೆಂಗಿದೆ ಅಂತ. ಅಷ್ಟು ಸ್ಟ್ರೈಟಾಗಿ ಮುಖದ ಹೊಡೆದಂಗೆ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಆಮೇಲೆ ತಿರ್ಗಾ ವಾಪಸ್ ಓಡಿ ಬಂದೆ. ಸರ್ ವಿಷ್ಣುವರ್ಧನ್ ಅವರಲ್ಲ, ಅವ್ರ ಹೆಸರು ಹೇಳ್ಬಿಡಿ, ನಂಗೆ ತುಂಬ ಇಷ್ಟ ಆಯಿತು ಅವ್ರು ಕಂಡ್ರೆ, ಭಾಳ ಪ್ರೀತಿ. ಅದಾದಮೇಲೆ ಅಪ್ಪಾಜಿ ಇದು ಮಾಡ್ದೆ, ಅಪ್ಪಣ್ಣವರು ಭೂತಯ್ಯನ ಮಗ, ಆ ಪಿಕ್ಚರ್ ಸೂಪರ್ ಹಿಟ್ ಆಯಿತು. 100 days ಫಂಕ್ಷನ್ ವಿಷ್ಣುವರ್ಧನ್ ಜೊತೆಲಿ ಎಲ್ಲ ಊರಿಗೂ ಟ್ರಾವೆಲ್ ಮಾಡಿದ್ದೀನಿ ನಾನು. ಐ ವಾಸ್ ಹೋಲ್ಡಿಂಗ್ ಇಸ್ ಹ್ಯಾಂಡ್. ಇದು ಗೊತ್ತೇ ಇರಲಿಲ್ಲ, ಇದು ನೀವು ಟ್ರಾವೆಲ್ ಮಾಡಿರೋದು. ಎಲ್ಲ ಊರಿಗೂ ಹೋಗಿದ್ದೆ. ಎಲ್ಲರಿಗೂ ಗೊತ್ತದು. ಐ ಹ್ಯಾವ್ ಟ್ರಾವೆಲ್ಡ್ ವಿತ್ ಹಿಮ್. ಅವ್ರು ನನ್ನ ಕಂಡ್ರೆ ಅಷ್ಟು ಪ್ರೀತಿ ಆನಂದ್ ಇರ್ಬೇಕಾದ್ರೆ ಈ ಹ್ಯಾಡ್ ಗಿವನ್ ಮಿ ಒನ್ ವಾಚ್. ಆ ವಾಚ್ ಬಗ್ಗೆ ಕೇಳೋದಿತ್ತು. MGR ಅವ್ರು ಕೊಟ್ಟಿದ್ರು ಅವ್ರಿಗೆ, ಆ ವಾಚ್ ನನಗೆ ಕೊಟ್ಟಿದ್ರು. ಅದು ಬೆಲೆನೇ ಕಟ್ಟಕ್ಕಾಗದೆ ಇರೋದು. ನೋ ಇಟ್ಸ್ ಆಲ್ ಸಿ ವಿ ವರ್ ಆಲ್ ಗುಡ್ ಫ್ರೆಂಡ್ಸ್ ಅನ್ನೋದಕ್ಕಿಂತ ಒಂದು ಫ್ಯಾಮಿಲಿ ಆಗಿದ್ದಿದ್ದು. ಆ ವೈಬ್ ಬೇಕನ್ಸುತ್ತೆ. ಬೇಕು. ಇವಾಗ ವೈಬೇ ಇಲ್ಲ, ಬರೀ ಸ್ಕ್ಯಾಂಡಲ್ ಆಗೋಯ್ತು. ಅಷ್ಟೇ ಇದು ಒಂದು ಬದಲಾವಣೆ ಫೇಸ್ ಅನ್ಸುತ್ತೆ. ಎಸ್, ಎಲ್ಲದಕ್ಕೂ ಹೇಳಿದ್ನಲ್ಲ ಒಂದು ಪೇಸ್ ಅಂತ ಬರುತ್ತೆ, ಎಲ್ಲ ಪೇಸು ದಾಟ್ಕೊಂಡು ಹೋಗುತ್ತೆ. ಬಟ್ ಇಟ್ ವಿಲ್ ಬಿಕಮ್ ಆಲ್ ರೈಟ್. ಬಟ್ ಡ್ರಾಮಾ ಆಡಬಾರ್ದು, ನಾವು ಒಳ್ಳೆಯವರು ಅಂತ ಡ್ರಾಮಾ ಆಗಿಬಿಟ್ರೆ ಕಷ್ಟ. ನನಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆಯಲ್ಲಿ ಮಾತಾಡಿ. ಥ್ಯಾಂಕ್ ಯು. ಈ ಮಾತುಕತೆಯಿಂದ ಸಾಕಷ್ಟು ಜನರಿಗೆ ಇನ್ಸ್ಪೈರ್. ನನಗೂ ತುಂಬ ಆಫ್ಟರ್ ಲಾಂಗ್ ಟೈಮ್ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಇಂಟರ್ವ್ಯೂ. ನೀವು ನಾನು ನಿಮ್ಮ ಮುಖಸ್ಥಿತಿಗೆ ಹೇಳ್ತಿಲ್ಲ ಟುಡೇ, ಬಿಕಾಸ್ ಯೂಶ್ವಲಾಗಿ ಮಾತಾಡ್ತೀವಿ, ಪಾಪ ಅವ್ರದ್ದು ಮಿಸ್ಟೇಕ್ ಅಲ್ಲ, ಬಿಕಾಸ್ ಚಾನಲ್ ಏನು ಹೇಳ್ತಾರೋ ಕೇಳ್ತಾರೆ ಅವರು. ಬಟ್ ಎಲ್ಲ ಮಕ್ಳ ಜೊತೆ ಮಾತಾಡ್ತೀನಿ, ಓಕೆ. ಬಟ್ ಟುಡೇ ಇಟ್ ವಾಸ್ ಸೋ ನೈಸ್ ದಟ್ ಈ ಸ್ಮಾಲ್ ವಿಷಯಗಳನ್ನ ಐ ಥಿಂಕ್ ಯಾರಿಗೂ ಬೇಜಾರಾಗಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ನನ್ನ ಮನಸಾರ ಮಾತಾಡಿರೋದು, ನೆವರ್ ಟು ಹರ್ಟ್ ಎನಿಬಡಿ ಅವ್ರ ಮೇಕಿಂಗ್ ಆಫ್ ದ ಫಿಲ್ಮ್ಸ್. ನಾನು ಹೇಳೋದು ವಿಷಯ ಅಷ್ಟೇ. ಯಾಕಂದರೆ ಎಲ್ಲರೂ ಯು ಶುಡ್ ಬಿ ಓಪನ್ ವೇರ್ ವಿ ಶುಡ್ ಗೋ ಇನ್ ದ ಹಾರ್ಟ್ ಆಫ್ ದ ಪೀಪಲ್ ಹಾರ್ಟ್ಲಿ ಉಳಿಬೇಕಂತ ನನ್ನ ಆಸೆ. ಬರೀ ಸಿನಿಮಾ ಅಂದ ತಕ್ಷಣ ಬರೀ ಬಿಸ್ನೆಸ್ ಇಷ್ಟು ಕೋಟಿ ಗಳಿಸ್ತು ಅನ್ನೋದೇ ಸಿನಿಮಾ ಅಲ್ಲ, ಅದು ತಾನಾಗಲೇ ಗಳಿಸುತ್ತೆ. ಯಾವಾಗ ಜನಗಳ ಹಾರ್ಟ್ ಒಳಗೆ ಹೋಗ್ತಿರೋ ಅವರೇ ಕೋಟಿಯಾಗಿ ಬಜೆಟ್ ನೋಡಲ್ಲ, ಅವ್ರು ಈಸೆ ಕೊಟ್ಬಿಡ್ತಾರೆ. ಅಷ್ಟೇ ನಾ ಹೇಳೋದು ಅಷ್ಟೇ. ಬಿ ಓಪನ್, ಬಿ ಕೂಲ್. ಎಲ್ರಿಗೂ ಅಷ್ಟೇ, ಮೀಡಿಯಾದವ್ರಿಗೂ ಅಷ್ಟೇ, ಎವ್ರಿಬಡಿ ಲೆಟ್ಸ್ ಬಿ ಹ್ಯಾಪಿ, ವಿ ಆರ್ ಆಲ್ ಒನ್. ಮನಸ್ಸ ಸ್ಟ್ರೈಟ್ ಬಂದು ಕೇಳಿ ಅಷ್ಟೇ, ಇನ್ನೇನು ಬೇಡ. ಅದೇ ಈ ಟಾಕ್ ಟಾನಿಕ್ ಉದ್ದೇಶ, ಈ ಟಾಕ್ ಹೆಸರು ಇದ್ದಂಗೆ ಮಾತೆ ಸ್ಫೂರ್ತಿ ಅನ್ನೋ ಥರ. ಅಂದರೆ ನೆಗೆಟಿವಿಟಿ ಈಸಿಲಿ ಸೆಲ್ಸ್, ಎಲ್ಲರೂ ವೆರಿ ಈಸಿಲಿ ಸೆಲ್ಸ್. ಬಟ್ ಒಂದು ಪಾಸಿಟಿವ್ ವೈಬ್ ಇಟ್ಕೊಂಡು, ಏನಂದರೆ 1 ಮಿಲಿಯನ್ ಜನ ನೋಡಿ ಬದಲಾಗ್ತಾರೆ ಇಲ್ಲ ಗೊತ್ತಿಲ್ಲ, ಅಟ್ಲೀಸ್ಟ್ ಒಬ್ಬನ ಮೇಲಾದರೂ ಈ ಮಾತುಕತೆ ಇನ್ಸ್ಪೈರ್ ಆದರೆ ಹೌದು, ಪರಿಣಾಮ ಬೀರಬೇಕು. ಅವೆಲ್ಲ ಇಲ್ಲ ಏನಾಗುತ್ತೆ ಅಂದರೆ, ಟು ಬಿಕಮ್ ಬ್ಯಾಡ್ ಇಟ್ಸ್ ವೆರಿ ಈಸಿ, ಟ್ರೈ ಟು ಬಿಕಮ್ ಗುಡ್ ಇಟ್ಸ್ ವೆರಿ ಹಾರ್ಡ್. ನೋಡಿ, ಒಳ್ಳೆನಾಗಕ್ಕೆ ನೋಡಿ ಕಷ್ಟ. ಅದು ಪ್ರಶ್ನೆಗಳು ತುಂಬ ಬರುತ್ತೆ. ಕೆಟ್ಟವನ್ನ ಚಾಪಕ್ಕನ ಬಿಡ್ಬೋದು, ಬೇಡ. ಒಳ್ಳೆಯವ್ರು ತುಂಬ ಪ್ರಶ್ನೆಗಳು ಬರುತ್ತೆ, ಆಗಬೇಕು. ವಿ ಹ್ಯಾವ್ ಟು. ನಾವು ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆಲಿ ಮಾತಾಡಿ. ಥ್ಯಾಂಕ್ ಯು. ಒಂದು ರೀತಿಯಿಂದ ರಿಯಲ್ ಮೀನಿಂಗ್ ಸಿಕ್ತು ಅಂತ ಅನಿಸುತ್ತೆ. ಅಂದರೆ ಯಾವುದೋ ಫಿಲ್ಟರ್ ಇಲ್ಲ, ನೇರವಾಗಿ ಉದ್ದೇಶ ಇದ್ದಿದ್ದು ಒಳ್ಳೇದಾಗಲಿ, ಆ ಉದ್ದೇಶದಲ್ಲಿ ಆದಂಥ ಮಾತುಕತೆ. ತುಂಬ ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇದೇ ಜೀವನ ಅಂದರೆ ಇಷ್ಟೇ. ಖುಷಿ ಅಂದಿರಬೇಕು, ಖುಷಿಯನ್ನು ಕೊಡ್ತಿರಬೇಕು, ದೊಡ್ಡದ್ರ ಬಗ್ಗೆ ಏಮನ್ನು ಇಟ್ಕೋಬೇಕು, ಅದಕ್ಕೆ ಬೇಕಾಗಿರುವಷ್ಟು ಸಿದ್ಧತೆಯನ್ನು, ಕೆಲಸವನ್ನು ಮಾಡ್ತಾ ಇರಬೇಕು. ಈ ನಮ್ಮ ಮಾತುಕತೆ ನಿಮಗೆ ಸಾಕಷ್ಟು ಖುಷಿಯನ್ನು ಕೊಡೋದ್ರ ಜೊತೆಯಲ್ಲಿ ಒಂದು ಇನ್ಸ್ಪಿರೇಷನನ್ನು ಕೊಟ್ಟಿರುತ್ತೆ ಅಂದ್ಕೊಳ್ತೀವಿ. ಇದೇ ಥರವಾಗಿ ಮತ್ತೊಬ್ಬ ಅತ್ಯಂತ ವಿಶೇಷ ಅತಿಥಿ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಸಿಗ್ತೀನಿ ಶೀಘ್ರದಲ್ಲೇ. ನೋಡ್ತೀರಿ ನ್ಯೂಸ್ 18 ಕನ್ನಡ.